ಬಂದು ಸ್ವಲ್ಪ ಬಿಸಿಲಲ್ಲಿ ಇಲ್ಲಿ ಅಫಿಷಿಯಲ್ಸ್ ದಯವಿಟ್ಟು ಬಂದು ಇಲ್ಲಿ ನಿಂತ್ಕೋಬೇಕು. ಎಲ್ಲ ಆರಾಮಾಗಿ AC ರೂಮಲ್ಲಿ ಕೂತ್ಕೊಳ್ಳೋದಲ್ಲ, ಬಂದು ನಿಂತ್ಕೊಳ್ಳಿ. ಇಲ್ಲಿ ಏನ್ ಹೇಳ್ತಾ ಇದೀವೋ ಅದನ್ನ ಕೇಳಿ. ಸ್ವಲ್ಪ ಕರೆಸಿ ಅವ್ರನ್ನ. ನಮ್ದು ಒಂದೇ ಒಂದು ಪ್ರಶ್ನೆ, ನೋಟಿಫಿಕೇಶನ್ ಅಂತ ಇದ್ದಾರೆ ಅರಣ್ಯ ಇಲಾಖೆ ಅವರು. ಆ ನೋಟಿಫಿಕೇಶನ್ ನಮ್ಗೆ ತೋರಿಸಿದ್ರೆ ಇದುವರೆಗೂ ಮೊನ್ನೆ ತಾಲೂಕು ಆಫೀಸ್ ತಾಲೂಕು ಕಚೇರಿ ತಹಸೀಲ್ದಾರ್ ಅವರು ಬಂದಿದ್ರು, ಅವತ್ತು ನೋಟಿಫಿಕೇಶನ್ ನಮ್ಗೆ ನೋಡ್ಲಿಲ್ಲ. ಅವ್ರು ಹೆಂಗೆ ನೋಟಿಫಿಕೇಶನ್ ಅವ್ರು ಹಿಂಗ್ ನೋಡ್ಕೊಂತಾರೆ ಬಚ್ಚಿಕೊಂತಾರೆ. ಏನ್ ಕಳೆದವಾಗಿದೆ ನೋಟಿಫಿಕೇಶನ್ ನೋಡಿದ್ರಿ? ನೋಟಿಫಿಕೇಶನ್ ಅಲ್ಲಿ ಏನಿದೆ? ನಾವು ರೈತರು ನೋಡ್ತೀವಿ, ನಮ್ಮ ರೈತರು ಓದ್ಕೊಂಡಿರೋರು ಇದ್ದಾರೆ, ನೋಡ್ತಾರೆ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತ. ಅದೇ ರೀತಿ ನಮ್ಮ ರೈತರು ನೋಟಿಸ್ ಕೊಡೋದು ಬರಲ್ಲ ಅಂತ ಹೇಳ್ತೀರಾ. ಮೊನ್ನೆ ಬಂದಾಗ ಇವತ್ತು ನೋಟಿಸ್ ಕೊಟ್ಟಿದ್ದೀರಾ? ಯಾವ ರೀತಿ ಕೊಟ್ಟಿದ್ದೀರಾ? ಸರ್ವೆ ಆಗಿಲ್ಲ ಅಂದ್ರೂ ಕೂಡ ನಿಮ್ಗೆ ಯಾರು ನೋಟಿಸ್ ಕೊಡ್ಬೇಕು ಅಂತ ಕೂಡ ಗೊತ್ತಿಲ್ಲ. ಜಮೀನಿರೋ ನನ್ನ ಹೆಸರಲ್ಲಿ ನೀವು ನೋಟಿಸ್ ಕೊಟ್ಟಿರೋ ಸುರೇಶ್ಗೆ ಯಾವ ರೀತಿ ಆಗುತ್ತೆ ಇದಿಲ್ಲ. ನಿಮ್ಗೆ ಏನೂ ಗೊತ್ತಿಲ್ಲ ಜಮೀನು ಬಗ್ಗೆ, ಒಂಚೂರು ಕೂಡ ಅದ್ರ ಬಗ್ಗೆ ಚರಿತ್ರೆನೇ ಗೊತ್ತಿಲ್ಲ. DFE ಅವ್ರು ಹೇಳ್ತಾರೆ ಯಾರೋ ಬರ್ದು ಕೊಟ್ಟಿರೋದು ಅವ್ರಿಗೆ, ಪ್ರತಿ ಬಾರಿ ಬಂದಾಗ ಕೂಡ ಯಾರೋ ಬರ್ದು ಕೊಟ್ಟಿರ್ತಾರೆ ಅವ್ರಿಗೆ, ಅದನ್ನ ಅವ್ರು ಓದೋದು ಬಂದು ಏನು ಅನಾವೃಷ್ಟಿ ಅತಿವೃಷ್ಟಿ ಅಂತ ಹೇಳ್ತೀರಾ. ಶ್ರೀನಿವಾಸಪುರಲ್ಲಿ 1 ಲಕ್ಷ ಚಿಲ್ಲರೆ ಮರಗಳನ್ನ ಕಡ್ದಾಗಿಲ್ವಾ ನಿಮ್ಗೆ? ಅನಾವೃಷ್ಟಿ ಅನಿವೃಷ್ಟಿ ಅವತ್ತು ಕಳೆದಲ್ಲ 1 ಲಕ್ಷ ಚಿಲ್ಲರೆ ಮರಗಳ, ಅದಕ್ಕೆ ಜವಾಬ್ ಹೇಳ್ರಿ ನೀವು. ಅದಕ್ಕೆ ಹೇಳಲ್ಲ ಈ ಮರಗಳಿಲ್ಲ ಅಂದ್ರೆ ಮಳೆ ಬರಲ್ಲ, ರೈತರಿಗೆ ಅನಾನುಕೂಲ ಆಗುತ್ತೆ, ಅವೆಲ್ಲ ಹೇಳ್ತೀರಾ, ಚೆನ್ನಾಗಿದೆ ಹೇಳೋದೆಲ್ಲ ನೀವು. ಬಟ್ ಅಲ್ಲಿ ಮರಗಳು ಕಳೆದಲ್ಲ ನಿಮ್ಗೆ ಹೈಕೋರ್ಟ್ ಚೀಮಾರೆ ಆಗ್ತು, ಅದು ಅವತ್ತಿನ ದಿನ ನೀವು ಕೋರ್ಟ್ಗೆ ಹೋಗಲ್ಲ. ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತೀರಾ, ಪ್ರೆಸ್ ಅವ್ರ ಹತ್ರ ಹೇಳ್ತೀರಾ, ಅವ್ರನ್ನ ಕರ್ಸ್ಕೊಂಡ್ಬಿಟ್ಟು ಈ ತರ ಆಗಿದೆ, ಒತ್ತುವರಿ ಆಗಿದೆ ಅಂತ. ನೋಡಿ ರಿಯಲ್ ಆಗಿ ಗೊತ್ತು, ಇವತ್ತಿನ ದಿನ ನಮ್ಮ ಜಮೀನುಗಳು ಸರ್ವೇನೇ ಆಗಿಲ್ಲ. ನಮ್ಮ ಭಾಗದಲ್ಲಿ ಸರ್ವೆ ಮಾಡಿದೀರಾ, ನೋಟಿಸ್ ಕೊಟ್ಟಿದ್ದೀರಾ, ಇದಕ್ಕೆ ಜವಾಬ್ದಾರ ಯಾರು? ನಮ್ಗೆ ಜಮೀನು ಕೊಟ್ಟಿರ್ತಕ್ಕಂಥವ್ರು ಯಾರು? ನೀವು ಏನಾದ್ರು ಹೋರಾಟ ಮಾಡ್ಬೇಕಂದ್ರೆ ನೀವು ತಾಲೂಕು ಕಚೇರಿ ಮೇಲೆ ಮಾಡಿ, ರೆವಿನ್ಯೂ ಅಧಿಕಾರಿಗಳ ಮೇಲೆ ಮಾಡಿ, ಡೈರೆಕ್ಟ್ ಆಗಿ ರೈತರ ಮೇಲೆ ಯಾಕೆ ಬರ್ತೀರಾ? ಜಮೀನು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ತಾಲೂಕು ಕಚೇರಿಯಿಂದ ರೆವಿನ್ಯೂ ಇಲಾಖೆ ಅವರು, ಅವ್ರ ಮೇಲೆ ಮಾಡಿ ಹೋರಾಟ. ನಮ್ಮ ರೈತರ ಮೇಲೆ ಯಾಕೆ ಮಾಡ್ತೀರಾ? ಇದೇ ರೀತಿ ನೀವು ರೈತರ ಮೇಲೆ, ರೈತರನ್ನ ಒಂದು ಸುಲಭವಾಗಿ ನೋಡೋದಾದ್ರೆ ಯಾರ ರೈತನು ಕೂಡ ಸುಮ್ಮನೆ ಇರಲ್ಲ. ರೈತ ಏನಾದ್ರು ಎದ್ರೆ ಈ ದೇಶಕ್ಕೇನೆ ಒಳ್ಳೇದಾಗಲ್ಲ, ದೇಶನೇ ಹಿಂದೆ ಬಿದ್ದೋಗುತ್ತೆ. ರೈತ ಏನಾದ್ರು ಹೋರಾಟ ಕೇಳಿದ್ರೆ ಮತ್ತೆ ಇನ್ನೊಂದು ಹೇಳ್ತೀರಾ ನೀವು, ಸ್ವಾತಂತ್ರ್ಯ ಅದು ಲೆಕ್ಕಕ್ಕೆ ಇಲ್ವಾ? ಹಂಗಾದ್ರೆ 1900 ನೋಟಿಫಿಕೇಶನ್ ಅಂದ್ರೆ ಆ ನೋಟಿಫಿಕೇಶನ್ ಪ್ರಕಾರ ಕೂಡ ಮಾಡ್ರಿ. ಮ್ಯಾಪ್ ನಮ್ಮ ಹತ್ರ ಕೂಡ ಇದೆ, 1906 ಮ್ಯಾಪ್, ಅದ್ರ ಪ್ರಕಾರ ನೀವು ಮಾಡಲ್ಲ. 2023 ಮ್ಯಾಪ್ ಎತ್ಕೊಂಡ್ ಬರ್ತೀರಾ ನೀವು. ವರ್ಕಿಂಗ್ ಪ್ಲಾನ್ ಇಟ್ಕೊಂಡ್ಬಂದು ರೈತರನ್ನ ಒಕ್ಕಲಿಪಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀರಾ. ಇದನ್ನ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ, ಸರ್ಕಾರ ಇಲ್ಲ ಅಂತಲ್ಲ, ಇಲ್ಲಿನ ಅಧಿಕಾರಿಗಳು ತೊಂದರೆ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಸಚಿವರು ಹಿರಿಯರೆಲ್ಲ ಹೇಳಿದ್ರು, ಅವ್ರು ಹೇಳ್ತಾರೆ 2 ಎಕರೆ 3 ಎಕರೆ ಇರ್ತಕ್ಕಂಥವ್ರು ಒಕ್ಕಲಿಪಿಸಬಾರ್ದು, 2015ಗಿಂತ ಮೇಲೆ ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರನ್ನ ಒಕ್ಕಲಿಪಿಸಿ ಅಂತ. ಈ ದಿನ ನಮ್ಮ ಭಾಗದಲ್ಲಿ ಎಲ್ಲರಿಗೂ ದಾಖಲೆಗಳು ಬೇರೆ ಇದೆ, ಯಾರು ಒತ್ತುವರಿ ಇಲ್ಲ, ದಾಖಲೆಯಲ್ಲಿ ಇರ್ತಕ್ಕಂಥವ್ರು ನೀವು ಬೆದರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಾ. ಈಗ ನೀವು ಸರ್ವೆ ಬರ್ಬೇಕಂದ್ರೆ ಯಾವುದೇ ಒಂದು ಜಮೀನು ಒಂದು ಮೂಲೆಯಿಂದ ಎತ್ಕೊಂಡ್ ಬರ್ಬೇಕು. ಅಗ್ರಮ್ ಫಾರೆಸ್ಟ್ ಅಂದ್ರೆ ಅಗ್ರಮ್ ಕಡೆಯಿಂದ ಎತ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ಈ ಕಡೆಯಿಂದ ಎತ್ಕೊಂಡ್ ಬರ್ಬೇಕು. ಸೆಂಟ್ರಲ್ ಬಿಸ್ನಳ್ಳಿ ಕಡೆಯಿಂದ ಯಾಕೆ ಮಾಡ್ತೀರಾ? ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಏನಿದೆ ನಿಮ್ಗೆ ಏನಾದ್ರು ತಾಕತ್ತಿದೆ ಒಂದು ಕಡೆಯಿಂದ 1906 ಮ್ಯಾಪ್ ಪ್ರಕಾರ ಮಾಡಿ. ನಿಮ್ಮ PF ಹತ್ರ ಡಿಸ್ಕಷನ್ ಮಾಡ್ತಾರೆ ಬೆಂಗಳೂರಲ್ಲಿ, ಇದೆಲ್ಲ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಆಶ್ಚರ್ಯ ಆಗ್ತದೆ. ಇಲ್ಲಿ ನೀವು ಸಚಿವರಿಗೆ ಹೇಳ್ತೀರ ಒಂದು ಮ್ಯಾಪ್ ನೋಡ್ಬಿಟ್ಟು ಇದೇ ತರ ಸರ್ ಇರೋದು ಅಂತ. ಬನ್ನಿ ಫೀಲ್ಡ್ಗೆ ಒಂದು ಕಮಿಟಿ ಮಾಡಿ ಸರ್ವೆ ಮಾಡಿಸಿ, ಯಾರ ರೈತರು ಇದ್ದಾರೆ ಏನು ಅಂತ ತಿಳ್ಕೊಳ್ಳಿ ಫಸ್ಟ್, ಮತ್ತೆ ನೋಟಿಸ್ ಕೊಡಿ. ನಾವು ರೆಡಿ ಇದ್ದೀವಿ. ಏನ್ ಕಾನೂನು ದೊಡ್ಡವ್ರು ಯಾರು ಇಲ್ಲ ಈ ದೇಶದಲ್ಲಿ. ಕಾನೂನು ಮೊದಲು, ತದನಂತರ ನಾವು. ನಮ್ಮ ಅರಣ್ಯ ಸಚಿವರು ಹೇಳಿದ್ರು ಕೂಡ ನೀವು ಈ ರೀತಿ ಕಿರ್ಕೊಳ್ಳ ರೈತರು ಕೊಡ್ತಾ ಇರ ಅಂದ್ರೆ ಅರಣ್ಯ ಸಚಿವರು ಅಂದ್ರೆ ನಿಮ್ಗೆ ಲೆಕ್ಕಕ್ಕಿಲ್ಲ, ಸರ್ಕಾರ ಅಂದ್ರೆ ಲೆಕ್ಕಕ್ಕಿಲ್ಲ. ನಿಮ್ದೇ ಸರ್ಕಾರ ನಿಮ್ಗೆ ಇಷ್ಟ ಬಂತಾರ ಏನ್ ಸೈಕೋ ತರ ಆಡ್ತಿರಲ್ರಿ DF ಅವರೇ. ನಿಮ್ಗೆ ಏನಾದ್ರು ಸಾಕಾದ್ರೆ 1906 ಮ್ಯಾಪ್ ಪ್ರಕಾರ ಎತ್ಕೊಂಡ್ ಬನ್ನಿ. ನೀವು ಒಬ್ಬ ವ್ಯಕ್ತಿನ ಮುಳುಬಾಗ್ಲಲ್ಲಿ 10 ಎಕರೆ 35 ಎಕರೆ ಇದೆ ಒತ್ತುವರಿ ಇದೆ ಅಂತ ಹೇಳ್ತೀರಾ. ನೀವು ನೋಡಿದೀರಾ? ನೀವು ಬಂದ್ಮೇಲೆ ಒತ್ತುವರಿ ಆಗಿದ್ಯಾ? ಅವ್ರ ತಾಂತ್ರಿಕ ಕಾಲದಿಂದ ಇರ್ತಕ್ಕಂಥ ಜಮೀನು ಯಾವ ಒಬ್ಬ ವ್ಯಕ್ತಿ ನೋಟಿಸ್ ಕೊಟ್ಟಿರೋ ಈ ದಿನ ನಾಚಿಕೆ ಆಗ್ಬೇಕು. ನೀವು ನೋಟಿಸ್ ಕೊಟ್ಟಿರೋ 2 ಎಕರೆ ಅವ್ರು ಇರೋದು, 4 ಎಕರೆ ಇರೋ ಒತ್ತುವರಿ ಅಂತ. 4 ಎಕರೆ ಇವತ್ತೇ ಬಿಟ್ಕೊಡ್ತೀವಿ ನಾವು. ಕೊಟ್ಟಾಗ ನೋಟಿಸ್ ಅನ್ನ ಕೂಲಂಕುಷವಾಗಿ ಅಲ್ಲಿ ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿಕೊಳ್ಳಿ. ನೀವು ನಿಮ್ಗೆ ಇಷ್ಟ ಬರೋದನ್ನ ನೋಟಿಸ್ ಕೊಡೋದು, ನೀವು ನೋಟಿಸ್ ಕೊಟ್ಟಿದ ತಕ್ಷಣ ರೈತನ ಅಲ್ಲಿ ಕರ್ಸ್ಕೊಳ್ಳೋದಲ್ಲ. ನ್ಯಾಯಸ್ಥಾನಗಳು ಇದೆ, ಇಲ್ಲಿ ತಾಲೂಕು ಕಚೇರಿ ಇದೆ. ತಾಲೂಕು ಕಚೇರಿ ಎಲ್ಲಕ್ಕಿಂತ ಅಪ್ಪ ಅಮ್ಮ ಯಾರಿಲ್ಲ, ರೆವಿನ್ಯೂ ಇಲಾಖೆ
ಅವ್ರ ಹತ್ರ ಡಿಸ್ಕಷನ್ ಮಾಡಿ ನೀವು ಗುಟ್ಟಾಗಿ ಮಾತಾಡ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ತಾಲೂಕು ಕಚೇರಿಯಲ್ಲಿ ಓಪನ್ ಆಗಿ ಬನ್ನಿ, ರೈತರ ಹತ್ರ ಓಪನ್ ಆಗಿ ಬಂದು 1000 ಜನ ಇರೋ ಹತ್ರ ಮಾತಾಡ್ತಾರೆ ಅಂತ ರೈತರು ಅರ್ಥ ಆಗತ್ತೆ. ಯಾವ್ದೋ ಓಡೋಮನ್ ಕೇಸು ನೀಲಗಿರಿ ಬೆಟ್ಟಗಳಾಗಿರ್ತಕ್ಕಂಥದ್ದು ನಮ್ಮ ಸ್ಟೇಟ್ ಅದಕ್ಕೂ ಸಂಬಂಧ ಏನು? ಆ ವಿಚಾರ ಎತ್ಕೊಂಡ್ ಬಂದು ಇಲ್ಲಿ ಪ್ರಸ್ತಾಪ ಮಾಡ್ತೀರಾ? ನಾಚಿಕೆ ಆಗ್ಬೇಕು. ಇಲ್ಲಿ ಯಾವ್ದಾದ್ರು ಇದೆಯಾ? ಯಾವ್ದು ಬಿರ್ನಾಜಿ ಆಸ್ತಿ ಅಲ್ಲ, ಅರಣ್ಯ ಇಲಾಖೆ ಅವ್ರದ್ದು ಅಲ್ಲ. ಅರಣ್ಯ ಇಲಾಖೆ 2008ರಲ್ಲಿ ನೀವೆಲ್ಲ ಪಾಣಿಗಳು ಗುಟ್ಟಾಗಿ ತಾಲೂಕು ಕಚೇರಿಯಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಪಾಣಿಗಳು ತೆಗೆದು ನಿಮ್ ಬಂಡವಾಳ ಏನಂತ ಗೊತ್ತಾಗುತ್ತೆ. ಅದೊಂದೇ ಅಲ್ಲ, ನೀವು ನಿಮ್ಮ ಭ್ರಷ್ಟಾಚಾರಗಳನ್ನ ಮುಚ್ಚಿಡ್ಲಿಕ್ಕೆ ಇದೆಲ್ಲ ರೈತರ ಒತ್ತುವರಿ ದಿನ ತೆಗೆದಿರೋದು. ನಿಮ್ಗೆ ಇಷ್ಟು ವರ್ಷಗಳಿಂದ ಇಷ್ಟು ಕೋಟಿಗಳು ನಿಮ್ಮ ಅರಣ್ಯ ಇಲಾಖೆಗೆ ಕೋಲಾರ ಜಿಲ್ಲೆಗೆ ಬಂದಿದೆ. ಅದನ್ನ ಹೇಳ್ರಿ ಜನರಿಗೆ. ಯಾವ್ದಾದ್ರು ಗ್ರಾಮದಲ್ಲಿ ಇದೀರಾ, ಕಮಿಟಿಗಳು ಮಾಡ್ತೀರಾ, ಬಂದು ನಿಮ್ಮ ಇಷ್ಟಕ್ಕೆ ನಿಮ್ಮ ಅರಣ್ಯ ಇಲ್ಲಿಗೆ ಅಂತೀರಾ. ಪ್ರತಿಯೊಂದು ಸರ್ವೆ ನಂಬರ್ ಅಲ್ಲೂ ಕೂಡ ಬಿಡ್ಬೇಕಾಗ್ತದೆ, ರೈತರಿಗೆ ಬಿಡ್ಬೇಕಾಗ್ತದೆ. ಅದೆಲ್ಲ ಬಿಟ್ಟ ಮೇಲೆ ನೋಟಿಫಿಕೇಶನ್ ಬರ್ತಕ್ಕಂಥದ್ದು, ನಿಮ್ಮ ಅರಣ್ಯ ಉಳಿತಕ್ಕಂಥದ್ದು. ನೀವು ಇಷ್ಟು ದಿನ ಎಷ್ಟು ಮರಗಳು ಉಳಿದಿದ್ದೀರಾ? ಎಷ್ಟು ದಟ್ಟವಾದ ಅರಣ್ಯ ಇದೆ ಕೋಲಾರ ಜಿಲ್ಲೆಯಲ್ಲಿ. ನೀವು ಹೆಚ್ಚಾಗಿದ್ದಾನೆ ಮಳೆಗಳು ಆಗೋಗಿದೆ. ಶ್ರೀನಿವಾಸಪುರದಲ್ಲಿ ಯಾವಾಗ 1 ಲಕ್ಷ ಚಿಲ್ಲರೆ ಮರಗಳು ಕಡಲಿ. ಅವತ್ತಿಂದ ಮೊನ್ನೆ ಬೇಸಿಗೆ ಕಾಲ 40 ಡಿಗ್ರಿ ಆಗಿತ್ತು. ನೀವೇನು ಇವತ್ತಿಲ್ಲಿ AC ರೂಮ್ ಅಲ್ಲಿ ಇರ್ತೀರಾ, ಹೊರಟೋಗ್ತೀರಾ ಟ್ರಾನ್ಸ್ಫರ್ ಆಗಿ. ಇಲ್ಲಿನ ಜನರಿಗೆ ಕಷ್ಟ ಆಗೋದು, ಇಲ್ಲಿನ ಜನರಿಗೆ ಬಿಸಿಲಾಗೋದು, ಇಲ್ಲಿ ರೈತರಿಗೆ ಇದನ್ನ ಅನೇಕ ರೋಗಗಳು ಬರ್ತಾ ಇದೆ. ಟೊಮೆಟೊ ಆಗಿರ್ಬೋದು, ಇನ್ನೊಂದು ಬೆಳೆಗಳಿಗಾಗಿರ್ಬೋದು, ಇವೆಲ್ಲ ಕೂಡ ಒಂದು ಕಾರಣನೇ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿನ ರೈತರು ಬೆವರಲ್ಲ, ಅವರ ರಕ್ತವನ್ನು ಅರ್ಪಿಸಿ ಬೆಳೆಗಳನ್ನು ಮಾಡ್ತಕ್ಕಂಥದ್ದು. ಅಂತ ರೈತರ ಮೇಲೆ ನೀವು JCB ಎತ್ಕೊಂಡ್ಬಂದ್ರೆ ನಾವು ಸುಮ್ಮನೆ ಇರ್ತೀವ? ಎಲ್ಲರೂ ಕೂಡ ಒಗ್ಗಟ್ಟಾದ್ರೆ ನೀವೆಲ್ಲ ಕೂಡ ಒಂದು ಗಾಳಿಗೆ ಹೋಗ್ತೀರಾ. ನೆನಪಿಟ್ಕೊಳ್ಬೇಕು. ಇದನ್ನ DF ಅವರು ರೈತರ ಮೇಲೇನೆ ನಿಮ್ಗೇನು ಹೊಟ್ಟೆ ಉರಿಯಿದ್ದಂಗಿದೆ ಕಾಣ್ತಾ ಇದೆ. ಯಾಕೋ ರೈತರ ಮೇಲೆ ಬಂದು ಬಿಟ್ಟರೆ ಇಷ್ಟು ವರ್ಷಗಳಲ್ಲಿ ಇಲ್ಲೇ ಇರ್ತಕ್ಕಂಥ ಹೊಸ ಕಾನೂನುಗಳನ್ನ ನೀವೆಲ್ಲರಿಗೂ ಬ್ರೈನ್ ವಾಶ್ ಮಾಡೋದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಎಲ್ಲ ರಾಜಕಾರಣಿಗಳನ್ನು ಕೂಲಂಕುಷವಾಗಿ ಸಾರ್ ಅಂತ ಹೇಳಿ ಈ ತರ ಇರುತ್ತೆ. ರೈತರದ್ದು ನಮ್ಮ ರಾಜಕಾರಣಿ ರೈತರ ಹತ್ರ ಹೋಗಕ್ ಆಗ್ತಾ ಇಲ್ಲ. ದಯವಿಟ್ಟು ರಾಜಕಾರಣಿಗಳು ರೈತರ ಹತ್ರ ಒಂದು ಅರ್ಧ ಗಂಟೆ ಡಿಸ್ಕಷನ್ ಮಾಡಿ. ನೀವು ಗೊತ್ತಾಗುತ್ತೆ ರೈತರ ಕಷ್ಟ ಏನು ಅಂತ. ಈ ದಿನ ನೀವು ಒಂದು ಅಧಿಕಾರಿಗಳ ಮಾತು ಕೇಳಿಕೊಂಡು ಈ ವಿಚಾರಗಳನ್ನ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ.